ಇನ್ನೊಂದು ಸರ್, ಈಗ ಸುಮಲತಾ ಅವರಿಗೆ ಮಂಡ್ಯದಿಂದ ಬಿಜೆಪಿಯಿಂದ ಟಿಕೆಟ್ ಕೊಡಬೇಕು ಅಂತ ಬಿಜೆಪಿಯ ನಾಯಕರುಗಳು ಕೇಳ್ತಿದ್ದಾರೆ, ಅದು ಸ್ಪೆಷಲಿ ಅಲ್ಲಿರುವಂತಹ ಶಾಸಕರು. ಒಂದು ಯಾರು ಕೇಳಿದ್ದಾರೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ಅದು ಮುಖ್ಯ. ಸುಮಲತಾ ಅವರು 5 ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿ ತಮ್ಮ ಕಾರ್ಯನಿರ್ವಹಣೆಯನ್ನು ಜನ ಮೆಚ್ಚುವಾಗಿ ಮಾಡಿದ್ದಾರೆ. ತೀರ್ಮಾನ ಮಾಡೋದು ವರಿಷ್ಠ ಪಕ್ಷ. ಅವರು ಇನ್ನು ಸ್ವತಂತ್ರವಾಗಿ ನಿಂತಂಥವರು ಮತ್ತು ನಮ್ಮ ಪಕ್ಷಕ್ಕೆ ಇದಾಗಿದ್ದಾರೆ. ನಾವು ಎಲ್ಲ ಒಂದು ಕಡೆ ಇನ್ನೊಬ್ಬರಿಗೆ ಮುಜುಗರ ಮಾಡೋದಾಗಲಿ ಮತ್ತು ಜೆ ಡಿ ಎಸ್ನವರು ನಮ್ಮ ಜೊತೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಿಗೆ ನೋವು ಕೊಡೋದಂತ ಅದರಾಗಲಿ ಇದು ಒಳ್ಳೆಯದಲ್ಲ. ಇದನ್ನು ಮಾಡಬಾರ್ದು. ವರಿಷ್ಠ ತೀರ್ಮಾನ ಏನು ಮಾಡಿದ್ದಾರೆ ಅದು ಅಂತಿಮವಾಗಿರ್ತದೆ ವಿನ ನಾವ್ಯಾರು ಅದನ್ನೆಲ್ಲ ಕ್ವಶನ್ ಮಾಡೋಕ್ಕೆ. ಕೇಳೋದು ಸಹಜ, ಕೇಳಲಿ. ಹಾಗಂತ ಅಂದ್ಬಿಟ್ಟು ಬೇರೆ ಬೇರೆ ರೂಪದಲ್ಲಿ ಮಾತನಾಡೋದ್ರೊಳಗೆ ಅರ್ಥ ಇಲ್ಲ. ಈಗ ಇನ್ನೊಂದು ಸರ್, ಈಗ ಸುಮಲತಾ ಅವರಿಗೆ ಮಂಡ್ಯದಿಂದ ಬಿಜೆಪಿಯಿಂದ ಟಿಕೆಟ್ ಕೊಡಬೇಕು ಅಂತ ಬಿಜೆಪಿಯ ನಾಯಕರುಗಳು ಕೇಳ್ತಿದ್ದಾರೆ, ಅದು ಸ್ಪೆಷಲಿ ಅಲ್ಲಿರುವಂತಹ ಶಾಸಕರು. ಒಂದು ಯಾರು ಕೇಳಿದ್ದಾರೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ಅದು ಮುಖ್ಯ. ಸುಮಲತಾ ಅವರು 5 ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿ ತಮ್ಮ ಕಾರ್ಯನಿರ್ವಹಣೆಯನ್ನು ಜನ ಮೆಚ್ಚುವಾಗಿ ಮಾಡಿದ್ದಾರೆ. ತೀರ್ಮಾನ ಮಾಡೋದು ವರಿಷ್ಠ ಪಕ್ಷ. ಅವರು ಇನ್ನು ಸ್ವತಂತ್ರವಾಗಿ ನಿಂತಂಥವರು ಮತ್ತು ನಮ್ಮ ಪಕ್ಷಕ್ಕೆ ಇದಾಗಿದ್ದಾರೆ. ನಾವು ಎಲ್ಲ ಒಂದು ಕಡೆ ಇನ್ನೊಬ್ಬರಿಗೆ ಮುಜುಗರ ಮಾಡೋದಾಗಲಿ ಮತ್ತು ಜೆ ಡಿ ಎಸ್ನವರು ನಮ್ಮ ಜೊತೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಿಗೆ ನೋವು ಕೊಡೋದಂತ ಅದರಾಗಲಿ ಇದು ಒಳ್ಳೆಯದಲ್ಲ. ಇದನ್ನು ಮಾಡಬಾರ್ದು. ವರಿಷ್ಠ ತೀರ್ಮಾನ ಏನು ಮಾಡಿದ್ದಾರೆ ಅದು ಅಂತಿಮವಾಗಿರ್ತದೆ ವಿನ ನಾವ್ಯಾರು ಅದನ್ನೆಲ್ಲ ಕ್ವಶನ್ ಮಾಡೋಕ್ಕೆ. ಕೇಳೋದು ಸಹಜ, ಕೇಳಲಿ. ಹಾಗಂತ ಅಂದ್ಬಿಟ್ಟು ಬೇರೆ ಬೇರೆ ರೂಪದಲ್ಲಿ ಮಾತನಾಡೋದ್ರೊಳಗೆ ಅರ್ಥ ಇಲ್ಲ. ಈಗ